ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಇದು ಆ್ಯಕ್ಚುಲಿ ಸಂಜೆ ವ್ಲಾಗ್ ಇವಾಗ ಶುರು ಮಾಡ್ತಾ ಇರೋದು. ಶಾಪಿಂದ ಮನೆಗೆ ಬಂದೆ, ಊಟ ಮಾಡಿದೆ. ನೋಡಿ, ಹಾಯ್ ಫ್ರೆಂಡ್ಸ್ ಅಂದ ತಕ್ಷಣ ನನ್ನ ಪರಿಮಗಳು ಓಡಿ ಬಂದು ಬಿಟ್ಲೋ. ಹಾಯ್ ಮಾಡಿ ಮಗಳೇ, ನೀನು ನೆಕ್ಕದೆಲ್ಲ ಮಾಡಬೇಡ, ನೀನು ಹಾಯ್ ಮಾಡಲಿ ಅಲ್ಲಿ ಪರೀಲಿ. ಹಾಯ್ ಹಾಯ್ ಹಾಯ್. ಸೊ ಊಟ ಮುಗಿಸ್ಕೊಂಡು ಕಾಫಿ ಮಾಡಬೇಕು. ಊಟ ಮಾಡಿದೆ. ಸೊ ಇವಾಗ ಕಾಫಿ ಮಾಡಿಕೊಂಡು ಶಾಪ್ ಕಡೆಗೆ ಹೋಗಬೇಕು, ಸ್ವಲ್ಪ ಕೆಲಸ ಇದೆ. ಸೊ ಸರಿ, ಹಾಗೆ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಬೆಳಗ್ಗೆಯಿಂದ ನಾರ್ಮಲಾಗಿ ಏನು ವ್ಲಾಗ್ನ ಶುರು ಮಾಡಿಬಿಡ್ತೀನಿ. ತಿಂಡಿ ಮಾಡ್ತಾಯಿದ್ದೀನಿ, ಅಡುಗೆ ಮಾಡ್ತಾಯಿದ್ದೀನಿ ಅಂತ ಹೇಳಿ. ಆದರೆ ಸಂಜೆ ಟೈಮ್ ತುಂಬ ದಿನ ಆಯಿತು ವ್ಲಾಗ್ನ ಶುರು ಮಾಡಿ, ಅದಕ್ಕೆ ಮಾಡ್ತಾಯಿದ್ದೀನಿ ಅಲ್ವಾ. ಏನು ಸೈಲೆಂಟ್ ಹುಡುಗಿ ಆಗ್ಬಿಡ್ತಾಳೆ ಗೊತ್ತಾ. ಕ್ಯಾಮ್ರಾ ಹಿಂಗೆ ಇಟ್ಕೊಂಡಿದ್ದೀನಿ ಅಂದರೆ ಸೈಲೆಂಟ್ ಆಗ್ಬಿಡ್ತದೆ ನಮ್ಮ ಆಟಾಡು ಆಡಾಡ್. ಕಾಫಿ ಮಾಡಬೇಕು. ಹಾಗೆಯೇ ಇನ್ನು ಇವತ್ತು ಇದು ಬಂದು ಮಂಗಳವಾರದ ವ್ಲಾಗ್ ಆಯಿತಾ. ಏನಾದರೂ ಸ್ವಲ್ಪ ನಾನ್ ವೆಜ್ ತಿನ್ನಬೇಕು ಅಂತ ಫೀಲ್ ಆಗ್ತಾಯಿತ್ತು. ಅದಕ್ಕೆ ಏನಾದರೂ ಮಾಡೋಣ ಅಂತ ಅಂದ್ಕೊತಾ ಇದ್ದೀನಿ. ಅದಕ್ಕೆ ಕೀರ್ತಿ ನಾನು ಮಾಡೋಣ ಅಂತ ಮಾಡ್ತೀನಿ ನಿಖಿತಾ ಅಂತಿದ್ರು. ಕೀರ್ತಿಗೆ ನಾನು ಮಾಡ್ತೀನಿ ಕೀರ್ತಿಗೆ ಅಂತ ಹೇಳ್ತಾ ಇದ್ದೆ. ಸೊ ಇಬ್ಬರು ಅಂದರೆ ನಾನು ಮಾಡಿದ್ರೆ ಅವ್ರಿಗೆ, ಅವ್ರು ಮಾಡಿದ್ರೆ ನನಗೆ, ಇಲ್ಲ ಅವ್ರು ಇಲ್ಲೇ ಬಂದು ತಿಂಡಿ ತಿನ್ನೋದು, ಊಟ ಮಾಡೋದು ಏನೋ ಮಾಡ್ತಾಯಿರ್ತೀವಿ ನಾವು ಅವಾಗ ಹಂಗೆ. ಸೊ ಅದಕ್ಕೋಸ್ಕರ ಹೇಳ್ತಾಯಿದ್ರು. ಅದಕ್ಕೆ ಅವ್ರ ಕೀರ್ತಿ ಏನು ಡ್ಯಾಡಿನೇನೋ ಬರ್ತೀನಿ ಅಂತ ಹೇಳ್ತಾಯಿದ್ರು. ಅದಕ್ಕೆ ಸ್ವಲ್ಪ ನಾನು ಚಿಕನ್ ತರಕ್ಕೆ ಹೋಗಬೇಕು ನಿಖಿತಾ ಅಂತೇನೋ ಹೇಳ್ತಾಯಿದ್ರು. ಸೊ ಏನೋ, ಸೊ ಅದಕ್ಕೆ ನನಗೂ ಬೇಕು, ನಾನು ತೊಗೊಬರ್ತೀನಿ, ಫಿಶ್ ಏನೋ ಸಿಗುತ್ತೆ ಅಲ್ಲಿ ಅಂತ ಹೇಳ್ತಿದ್ರು. ಅದಕ್ಕೆ ಹಿಂಗೆ ಹೋಗ್ಬಿಟ್ಟು ಬನ್ನಿ ಹಂಗೇನೆ ಒಂದು ರೌಂಡು ಹೋಗಿ ತಗೊಂಡು ಬಂದ್ಬಿಡೋಣ, ನನಗೂ ಬೇಕಾಗುತ್ತೆ. ಖುಷಿಮಾಗೆ ಅವಳು ಚಿಕನ್ ಮಟನ್ ಏನು ತಿಂತಾ ಇಲ್ಲ, ಬರೀ ಕಬಾಬ್ ಒಂದು ತಿಂತಾಳೆ, ಮತ್ತು ಕೈಮಣ್ಣಲ್ಲಿ ಏನಾದರೂ ಮಾಡಿದ್ರೆ ಅದನ್ನು ತಿಂತಾಳೆ ಅಷ್ಟೇ. ಸೊ ಅವಳು ಏನಂದರೆ ಇವಾಗ ಪೆಪ್ಪರ್ ಬೆಗ್ ಆ ಥರ ಎಲ್ಲ ಏನೇನೋ ನೋಡ್ತಾ ಇರ್ತಾಳೆ. ಅದರಲ್ಲಿ ಏನಂದರೆ ಆ ಪಿಗ್ ಏನಿದೆ ನಾನ್ ವೆಜ್ಜು ಮತ್ತು ಫ್ರೂಟ್ಸು ವೆಜಿಟೇಬಲ್ಸ್ ಈ ಥರ ತಿಂತಾ ಇರೋದನ್ನ ನೋಡಿ ಇವಳು ನನಗೂ ಬೇಕು ಅಂತ, ಅಮ್ಮ ನನಗೆ ಇದು ಬೇಕು ಆರ್ಡರ್ ಮಾಡೋ, ಅಮ್ಮ ನನಗೆ ಇದು ಬೇಕು ಆರ್ಡರ್ ಮಾಡೋ, ಅಮ್ಮ ನನಗೆ ಇದು ಬೇಕು ಕೊಡೋ ಅಂತ ಹಿಂಗೆಲ್ಲ ಕೇಳ್ತಾಳೆ. ಸೊ ಅದಕ್ಕೇನೆ ಒಂದಷ್ಟು ನಾನು ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀನಿ ಅದು ತಿನ್ಸೋಕ್ಕೆ. ಅವಳು ಕುಕುಂಬರ್ ಅಷ್ಟೇ, ಅದು ಇದರಲ್ಲೆಲ್ಲ ತಿನ್ನೋದು ನೋಡಿ, ಆಮೇಲೆ ಅವ್ರ ಅಪ್ಪ ತಿನ್ನೋದು ನೋಡಿ ಕುಕುಂಬರ್ ತಿನ್ನೋಕ್ಕೆ ಶುರು ಮಾಡಿದ್ಲು. ಅದೇನೋ ಅಷ್ಟು ಅಂದರೆ ಮಕ್ಕಳಂದ್ಮೇಲೆ ತರಕಾರಿ ಅದೆಲ್ಲ ಸ್ವಲ್ಪ ಎಲ್ಲ ಮಕ್ಳಿಗೂ ತರಕಾರಿಗಳು ತಿನ್ನಲ್ಲ. ನಾವು ಚಿಕ್ಕ ಮಕ್ಳು ಇರ್ಬೇಕಾದ್ರೆ ತರಕಾರಿ ತಿನ್ನಲ್ಲ. ಮೊನ್ನೆ ಏನೋ ಜಾಮೂನ್ ನೋಡಿದ್ಲು ಅಂತ ಅನ್ಸುತ್ತೆ. ಅದಕ್ಕೆ ಅಮ್ಮ ನನಗೆ ಜಾಮೂನ್ ಬೇಕು, ಜಾಮೂನ್ ಮಾಡೋ ಅಂತಂದ್ಲು. ಮಾಡೋಣ ಅಂತ ಅಂದ್ಕೊಂಡೆ, ಆಮೇಲೆ ಜಾಮೂನ್ ಪೌಡರ್ ಇರಲಿಲ್ಲ, ಖಾಲಿ ಆಗಿಬಿಟ್ಟಿತ್ತು. ಸೊ ಅದಕ್ಕೋಸ್ಕರ ಬಂದು ನಿನ್ನೆ ಏನೋ ಚಾಟ್ಸ್ ತಿನ್ನೋಕೆ ಹೋಗಿದ್ರಂತೆ ಅಲ್ಲಿ ಮತ್ತಿಕೆರೆನಲ್ಲಿ. ಸೊ ಅದಕ್ಕೆ ತಗೊಂಡು ಜಾಮೂನ ಬಂದರು. ಸೊ ನಾವು ತಿಂದ್ವಿ, ಅವಳಂತೂ ತಿಂದಿಲ್ಲ ಇನ್ನೂ. ಪಾಪ ಕೊಟ್ಟೇ ಇಲ್ಲ. ನಿನ್ನೆ ಬೆಳಗ್ಗೆನೇ ಹೇಳಿದ್ಲು, ಅಮ್ಮ ನಂಗೆ ಕೊಡು ಅಂತ. ನಾನು ಕೊಡಲಿಲ್ಲ, ತಿಂಡಿ ತಿನ್ನಲ್ಲ ನೀನು ಅಂತ ಹೇಳಿ. ಸೊ ಆದ್ದರಿಂದ ಇವಾಗ ಏನೋ ಅವಳು ಬಂದಮೇಲೆ ಸ್ವಲ್ಪ ಅದನ್ನು ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಹೊರಗಡೆ ಹೋಗಿ ಒಂದಷ್ಟು ಇದೆಲ್ಲ ತಗೊಂಡು ಏನೇನೆಲ್ಲ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಶಾಪ್ಗೆ ಹೋಗಬೇಕು. ಇವಾಗ ಹಾಲು ಬಿಸಿಗೆ ಇಟ್ಟೆ, ಇದು ಕಾದಾದ್ಮೇಲೆ ಕಾಫಿ ಮಾಡ್ಕೊಂಡು ಶಾಪ್ಗೆ ಹೋಗಿ ಸ್ವಲ್ಪ ಕಾಫಿ ಕುಡಿದು ಆಮೇಲೆ ನಾನು ಕೆತ್ತಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಬನ್ನಿ, ಇವತ್ತಿನ ವ್ಲಾಗ್ ಹೇಗಿರುತ್ತೆ ಸಿಂಪಲ್ಲಾಗಿ. ಡೈಲಿ ವ್ಲಾಗ್ ಮಿಸ್ ಮಾಡ್ಕೊತಾ ಇದ್ದೀರಾ ಸುಮಾರು ಜನ. ಇನ್ನೇನು ಶಾಪ್ ಕೊಡ್ತೀನಿ ಅಂತಲೇ ನನಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ವ್ಲಾಗ್ಸ್ ಆಗೋಕ್ಕೆ ಟ್ರೈ ಮಾಡ್ತೀನಿ. ನಿಮ್ಮೆಲ್ರಿಗೂ ಡೈಲಿ ವ್ಲಾಗ್ಸೇ ಅಲ್ವಾ ತುಂಬ ಇಷ್ಟ ಆಗೋದು. ಆ್ಯಂಡ್ ಅದು ಇದು ಏನಾದ್ರು ಒಂದು ನನಗೇನು ಅನಿಸುತ್ತೆ, ಏನು ಮಾಡಿದ್ದೀನಿ, ಒಂದಷ್ಟು ಪ್ರಾಡಕ್ಟ್ಸ್ಗಳಾಗಿರ್ಬೋದು ಹೊಸ ಥರ ನಿಮಗೆ ಯೂಸ್ಫುಲ್ ಆಗಬೇಕು ಅದು ಅಂಥದ್ದನ್ನ ನಾನು ತೋರಿಸ್ತೀನಿ. ಓಕೆನಾ? ಸೊ ಓಕೆ, ಕಾಫಿ ಮಾಡಿಬಿಡ್ತೀನಿ ಫಸ್ಟು. ಇನ್ನು ಕಾಫಿ ತೊಗೊಂಡು ಶಾಪ್ ಕಡೆಗೆ ಹೋಗುವಾಗ ಹಂಗೆ ಒಂದು ಸರಿ ವಿಸಿಟ್ ಹಾಕ್ಬಿಡೋಣ ಮನೆ ಕಡೆ, ಏನು ಕೆಲಸ ಮಾಡ್ತಾಯಿದ್ದಾರೆ. ಹೋಗು ನಿಖಿತಾ ಅಂತಾರೆ. ನಾನು ಹೋಗ್ತಾರಲ್ಲ ಜಾಸ್ತಿ, ಹೋಗು ನೀನು ಹೋಗು ಅವ್ರು ಕೆಲಸ ಮಾಡಲ್ಲ ಇಲ್ಲ ಅಂದರೆ ಅಂತ. ಪ್ಲಾಸ್ಟಿಂಗ್ ನಡೀತಾ ಇದೆ ಫುಲ್ಲು ಕಂಪ್ಲೀಟಾಗಿ. ಅಷ್ಟರಲ್ಲಿ ಚಾಂದಿ ಕೂಡ ಫೋನ್ ಮಾಡಿದ್ಲು, ಎಲ್ಲಿಗೆ ಬಂತಕ್ಕ ಮನೆ ಕೆಲಸ ಅಂತ ಅಂದ್ಲ. ಸರಿ ವಿಡಿಯೋ ಕಾಲ್ ಮಾಡಿಕೊಂಡು ಅವಳಿಗೆ ಏನೇನಿತ್ತು ತೋರಿಸೇ ಇರಲಿಲ್ಲ ಅವಳಿಗೆ. ಸೊ ಅದನ್ನು ಹೆಂಗೆ ಎಲ್ಲ ತೋರಿಸ್ತಾ ಇದ್ದೆ, ಹೆಂಗೆ ವಿಡಿಯೋ ಕಾಲ್ ಮಾತಾಡಿಕೊಂಡು ಒಂದು ಸ್ವಲ್ಪ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿದೆ. ಅಷ್ಟೇ ಕೀರ್ತಿರು ಕೂಡ ಬಂದಿದ್ದೀನಿ ನಿಖಿತಾ ಶಾಪ್ ಹತ್ರ ಅಂತ ಹೇಳಿದ್ರು. ಆಮೇಲೆ ಮತ್ತೆ ಶಾಪ್ ಕಡೆಗೆ ಹೋದೆ. ಇವಾಗ ಶಾಪಿಗೆ ಬಂದು ಕಾಫಿ ಕುಡ್ದು ಇತ್ತು ಹೊರಡೋಣ ಅನ್ಕೊತಾ ಇದ್ವಿ ಅಷ್ಟೇ. ನನ್ನ ಮಗಳು ಬಂದು ಹೊಸ ಮನೆ ಹತ್ರ ಹೋಗ್ಬಿಟ್ಟೆ. ಬಂದೆ ಮಗಳೇ ಬಂದೆ. ಇವಾಗ ಕೀರ್ತಿ ಬಂದರು, ಕಾಫಿ ಹೋಗ್ತಾ ಇಲ್ಲ. ಓಕೆ 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 ಎಲ್ಲ ಬನ್ನಿ. ಖುಷಿ ಮನೆ ಕರ್ಕೊಂಡು ಹೊರಟ್ವಿ ಫ್ರೆಂಡ್ಸ್. ಹತ್ತು ಖುಷಿ ಆಂಟಿ ಜೊತೆ ಇವತ್ತು ಸವಾರಿ ನಮ್ಮದು. ಖುಷಿಮ ಫಸ್ಟ್ ಟೈಮು ಹಿಂದೆ ಆಯಿತು. ವಾವ್ ಪಿಂಕ್ ಪಿಂಕ್ ಖುಷಿಮಾ ಫುಲ್ಲು ಪಿಂಕ್ ಪಿಂಕ್.
ಇರಿ ನೋಡ್ತೀನಿ. ಹೆಲ್ಮೆಟ್ ಮರ್ತು ಹೋಗ್ತಾ ಇದೆ, ಹೆಲ್ಮೆಟ್ ತೊಗೊತಾ ಇದ್ದೀನಿ ಇವಾಗ. ಮನೇಲಿತ್ತೋ ಇಲ್ಲಿತ್ತೋ ಗೊತ್ತಿರಲಿಲ್ಲ. ಕೊಡು, ಇಲ್ಲೇ ಹಾಕೋಂಗೆ. ಹೆಲ್ಮೆಟ್ ಇಸ್ಕೊಬೇಕಾಯ್ತು. ವಿದ್ಯಾರಣ್ಯಪುರ ಕಡೆಗೆ ಹೋಗ್ತಾ ಇರೋದು ನಾವು ಇವಾಗ. ಮುಂದೆ ಕೂತ್ಕೊಂಡೆ ಯಾವಾಗಾರು. ಗಾಡಿ ಬಂದು ಶಿಫ್ಟ್ ಆಯಿತು, ನಮ್ಮ ಗಾಡಿಗೆ ಬಂತು ಇವಾಗ. ನಾನು ಗೌನ್ ಹಾಕೊಂಡ್ಬಿಟ್ಟಿದ್ದೀನಿ, 2 ಕಡೆ ಕುತ್ಕೊಳ್ಳೋಕ್ಕಾಗಲ್ಲ. ಸೊ ಅದರಿಂದ ಕೀರ್ತಿ ಪಾರ್ಕಿಂಗ್ ಮಾಡಿ ಇವಾಗ ನಾನು ಖುಷಿಮಾ ಯಾರ ಗಾಡೀಲಿ ಹೋಗ್ತಾ ಇದ್ದೀವಿ? ಯಾರ ಗಾಡಿ ಇದು? ಯಾರ ಗಾಡಿ? ಖುಷಿ ಗಾಡಿನ ಎಲ್ಲ ಜುಟ್ಟು ಹಾಕಿಸ್ಕೊಂಡ್ಬಂದ್ಬಿಟ್ಟೆ ಸ್ಕೂಲಲ್ಲಿ. ಹಾಂ ಸುಬಕ್ಕ ಜುಟ್ಟು ಹಾಕಿಸ್ಕೊಂಡು ಬಂದ್ಬಿಟ್ಟವಳೆ. ಖುಷಿಮಾನ ಯೂಶಲಿ ನನ್ನ ಗಾಡಿನಲ್ಲಿ ಎಲ್ಲೂ ಹೊರಗಡೆ ಲಾಂಗ್ ಡ್ರೈವ್ ಥರ ಕರ್ಕೊಂಡೋಗಲ್ಲ. ಸೋಮ್ ಕರ್ಕೊಂಡೋಗ್ಬೇಡ ಅಂತಲೇ ಹೇಳ್ತಾರೆ, ರೂಲ್ಸೇ ಮಾಡಿಬಿಟ್ಟವ್ರೆ, ಎಲ್ಲೂ ಕರ್ಕೊಂಡೋಗ್ಬೇಡ ಅವಳನ್ನ ಅಂತ. ಕೀರ್ತಿಯರಿದ್ರಲ್ಲ ಅಂತ ಹೇಳ್ಬಿಟ್ಟು ಕರ್ಕೊಳೋದೆ ಅಷ್ಟೇ. ಯಾಕಂದ್ರೆ ಅವಳು ಮಲಗಿಬಿಡ್ತಾಳೆ ಕೆಲವೊಂದು ಟೈಮ್ ಗಾಡಿನಲ್ಲಿ ಹೋಗ್ತಾ. ನಾನು ಅದಕ್ಕೆ ಜಾಸ್ತಿ ಎಲ್ಲೂ ನನಗೆ ನೆನಪಿಲ್ಲ ಜಾಸ್ತಿ. ಇಲ್ಲಿಂದ ಸ್ಕೂಲಿಗೆ ಬಿಡ್ತೀನಿ, ಸ್ಕೂಲಿಂದ ಮನೆಗೆ ಕರ್ಕೊಬಿಡ್ತೀನಿ ಅಷ್ಟೇ. ಬಿಟ್ಟರೆ ಇನ್ನು ಲೋಕಲಲ್ಲಿ ಓಡಾಡ್ತೀನಿ ಹೊರತು ಒಂದು 2 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ಡಿಸ್ಟೆನ್ಸ್ ಆ ಥರ ಹೋಗೋ ಥರನೂ ಕರ್ಕೊಂಡು ಹೋಗಲ್ಲ ನಾನು ಜಾಸ್ತಿ. ನೆನಪಿದ್ದಂಗೆ ಒಂದು 2 ಸಾರಿ 3 ಸಾರಿ ಕರ್ಕೊಂಡು ಹೋಗಿದ್ದೀನಿ ಅಷ್ಟೇ. ಇನ್ನು ವಿದ್ಯಾರಣ್ಯಪುರಕ್ಕೆ ಬಂದಿತ್ತು ಯಾಕಪ್ಪ ಅಂತಂದರೆ ಫಿಶ್ ಹೇಳಿದ್ನಲ್ವ, ಫಿಶ್ಶು ಮತ್ತು ಒಂದಷ್ಟು ಚಿಕನ್ ತೊಗೋಬೇಕು ಅಂತ ಹೇಳಿದರು ಕೀರ್ತಿರು. ಅದಕ್ಕೆ ತೊಗೊಂಡ್ವಿ. ನಾನು ಚಿಕನ್ ಫ್ರೆಶ್ ತೊಗೊಳಕ್ಕೆ ಹೋಗಲಿಲ್ಲ, ಕೀರ್ತಿರು ತೊಗೊಂಡ್ರು. ನಾನು ಫಿಶ್ ಮಾತ್ರ ಅದು ಖಾರ ಹಚ್ಚಿರೋದಿದೆ ಅಂತಲೇ ಹೇಳ್ತಾಯಿದ್ರು. ನನಗೆ ಫಿಶ್ ಅಂದರೆ ತುಂಬ ಇಷ್ಟ ಅಲ್ವಾ. ಸೊ ಅದಕ್ಕೆ ಮಲ್ಬಾರ್ ಫಿಶ್ ಅಂತೇನೋ ಇತ್ತು, ಅದು ಎಲ್ಲ ಮ್ಯಾರಿನೇಟ್ ಮಾಡಿರ್ತಾರೆ ಅದನ್ನು. ಸೊ ತೊಗೊಂಡಾದ್ಮೇಲೆ ಹೊರಟ್ವಿ. ಆನ್ ದ ವೇ ಬರ್ತಾ ಹಾಗೆಯೇ ಅಲ್ಲಿ ಒಂದು ಏನು ಸ್ಟ್ರೀಟ್ ಫುಡ್ ಥರ ಚೆನ್ನಾಗಿದೆ ಅಲ್ಲಿ. ಆ ಟ್ರಕ್ ಇಟ್ಕೊಂಡು ಮಾಡ್ತಾರೆ. ಕೀರ್ತಿ ಟೇಸ್ಟ್ ಮಾಡೋಣ ಅಂತ ಹೇಳಿದೆ. ನಂಗೆ ಹಂಗೆ ಅಲ್ವ, ಎಲ್ಲರೂ ನೋಡ್ತು ಅಂದರೆ ಟೇಸ್ಟ್ ಮಾಡಬೇಕು ಅನ್ನೋ ಥರ. ಸೊ ಇದು ಕೊಂಬೋ ಅಂತ ಇತ್ತು, ಒಂದು ಇಡ್ಲಿ 1 ವಡೆ ಮೇಲೆ ಟೊಮೊಟೊ ಬಾತ್ ಕೊಟ್ಟರು, ಅದನ್ನು ಕೂಡ ತಿಂದ್ವಿ. ಆಮೇಲೆ ನಾವಂತೂ ತಿಂದ್ವಿ. ಸೋಮ್ಗೆ ಒಂದು ಟೊಮೊಟೊ ಬಾತ್ ಚೆನ್ನಾಗಿತ್ತು ಅಂತ ಒಂದು ಪಾರ್ಸಲ್, ಒಂದು ತಿನ್ನೋಡೆ ಒಂದು ಟೊಮೊಟೊ ಬಾತ್ ಪಾರ್ಸಲ್ ತೊಗೊಂಡೆ. ಹಾಗೆ ಇಲ್ಲಿ ಪಕ್ಕಕ್ಕೆ ಬಂದ್ವಿ. ಮಕ್ಕಳಿಗೆ ಏನಾದ್ರು ತೊಗೋಬೇಕಲ್ವಾ. ಸೊ ಖುಷಿಮಾನು ಇಲ್ಲೇ ಇತ್ತು, ಅವಳು ಏನೂ ತಿಂದಿರಲಿಲ್ಲ. ಮತ್ತು ಯಾರೋ ಬಬ್ರು ರೀತಿಗೆ ಅವ್ರಿಗೇನಾದ್ರು ಸ್ನ್ಯಾಕ್ಸ್ ತೊಗೋಬೇಕು ಅಂತ ಅವಾಗ ಇಲ್ಲಿ ಡ್ರೈ ಗೋಬಿ ಇದೆ ಅಂತ ನೋಡಿದ್ರು. ಸೊ ಹಂಗೆ ಬಂದ್ವಿ ಇಲ್ಲಿ. ಮತ್ತು ಕಾರ್ನಲ್ಲಿ ಏನು ಪೆರಿನ ಏನೋ ಹೇಳ್ತಾಯಿದ್ರಪ್ಪ, ನಾನು ಅದನ್ನೇ ಕೇಳ್ತಾ ಇದ್ದೆ. ಇದನ್ನು ನಾನು ಯಾವತ್ತೂ ಹೊರಗಡೆ ಟ್ರೈ ಮಾಡಿರಲಿಲ್ಲ. ಹಾಗೆ ಸೋಮ್ಗೂ ಇಷ್ಟ ಆಗುತ್ತೆ, ತೊಗೊಂಡೋಗೋಣ ಅಂತ ಹೇಳಿ ಎಲ್ಲ ಪ್ಯಾಕ್ ಮಾಡಿಸ್ಕೊತಾ ಇದ್ದೀವಿ. ಸೇಮ್ ನಾನು ಅದನ್ನೇ ಹೇಳಿದ್ದವತ್ತು. ಆನಿಯನ್ ಹಾಕಿದ್ರೆ ಅದು ಕ್ರಿಸ್ಪಿ ಇದಾಗ್ಬಿಡುತ್ತಲ್ವಾ, ಎಲ್ಲ ಇಲ್ಲೇ ತಿನ್ಬೇಕು. ಅದಕ್ಕೆ ಹೇಳಿ. ಸೋಮ್ಗೆ ಇಷ್ಟ ಅಲ್ವಾ ಅಂತ ತೊಗೊಂಡೆ. ನೋಡೋಣ, ರಿವ್ಯೂ ಕೊಡ್ತೀನಿ, ಗೊತ್ತಾಗುತ್ತೆ ಮನೆಗೆ ಹೋಗೋಷ್ಟರಲ್ಲಿ. ನೋಡಿ ಒಂದ್ಸಲ ನಿಖಿತಾಸ್ ಕಿಚನ್ ಲೈಫ್ ಸ್ಟೈಲ್ ಅಂತ ತೋರಿಸ್ತೇನೆ ಅಲ್ವಾ. ಅದು ಓಪನ್ ಮಾಡಿ ಹಾಗೆಯೇ ಇದು ಮಾಡೋದು, ಪ್ಯಾಕ್ ಮಾಡೋದು. ಏನು ಹೆಸರು ಇದ್ರದ್ದು? ಏನು ಹೆಸರದು? ಮ್ಯಾಜಿಕ್ ಮಸಾಲಾ ಕ್ರಿಸ್ಪಿ ಕಾರ್ನ್. ಮ್ಯಾಜಿಕ್ ಮಸಾಲಾ ಕ್ರಿಸ್ಪಿ ಕಾರ್ನ್ ಅಲ್ಲೆಲ್ಲ ಇಟ್ಟಿದ್ದಾರೆ. ಅಲ್ಲಿ ಡ್ರೈ ಗೋಬಿ. ಅದ್ರ ಹೆಸರೇನು ಬ್ರೋ? ಪೆರಿ ಪೆರಿ ಡ್ರೈ ಗೋಬಿ ಫ್ರೈಸ್. ಟೇಸ್ಟ್ ಮಾಡೋಕೆ ಕೊಡ್ತವ್ರೆ ಇವಾಗ. ನಾವು ಒಂದು ಸ್ವಲ್ಪ ಟೇಸ್ಟ್ ಮಾಡೋಣ ಅಂತ, ಯಾಕಂದರೆ ಕ್ರಿಸ್ಪಿನೆಸ್ ಹೋಗ್ಬಿಡುತ್ತಲ್ಲ ಅದಕ್ಕೆ. ಸ್ಪೂನ್. ಥ್ಯಾಂಕ್ ಯು. ಖುಷಿ ಸ್ವೀಟ್ ಕಾರ್ನ್ ತಿಂತೀಯಾ? ಇಲ್ಲಿ ತಿಂತೀಯಾ? ಇರು 1 ನಿಮಿಷ ಇರು, ಸ್ಪೂನ್ ಹಾಕ್ಕೊಡ್ತೀನಿ. ಕೀರ್ತಿ ಸಪ್ಪೆ ಆಯ್ತಾ ನೋಡಿ, ಸಪ್ಪೆ ಆಯಿತು. ನಾನು ಆಯ್ತು, ಸ್ವಲ್ಪ ಸಪ್ಪೆ ಆಯಿತು, ಆದರೆ ಚೆನ್ನಾಗಿದೆ. ಮಸಾಲೆ ಎಲ್ಲ ಹಾಕಿದ್ದಾರೆ, ಚೆನ್ನಾಗಿದೆ. ಅಲ್ಲೇ ಹೊಡೆದ ಇದ್ದೀರಾ? ಡ್ರೈ ಗೋಬಿ ಹೆಂಗೆ ಮಾಡೋದು ಅಲ್ಲೇ ಕೀರ್ತಿ ಹುಡುಕ್ತವ್ರೆ. ನಾವೆಲ್ಲ ಇಲ್ಲೇ ಟೇಸ್ಟ್ ಮಾಡಿಬಿಡ್ತಾ ಇದ್ದೀವಿ. ಚೆನ್ನಾಗಿದೆ, ಇಲ್ಲ ನಿಜವಾಗ್ಲೂ ಚೆನ್ನಾಗಿದೆ.
ಎಂತ ಹೆಸರು ಮಾ ಇದು? ಕಾರ್ನ್ ವರ್ಸಸ್ ಗೋಬಿ. ಕಾರ್ನ್ ಕಾರ್ನ್ ವರ್ಸಸ್ ಗೋಬಿ. ಗೋಬಿ ವರ್ಸಸ್ ಕಾರ್ನ್ ಅಲ್ಲ. ಹಾಂ ನಾನು ನಮ್ಮಂಗೆ ಏ ಅಲ್ಲಮ್ಮ, ಇದಕ್ಕೇನು ಹೆಸರು ಹೊಂದಿದ್ದು? ಇದ ಬಾಳೆಕಾಯಿ, ಬಾಳೆ- ಪೆರಿ ಪೆರಿ ಬಾಳೆಕಾಯಿ. ಪೆರಿ ಪೆರಿ ಬಾಳೆಕಾಯಿ. ಅದನ್ನ ಕೇಳಿ ನೀವೇನು ಹೆಸರು ಇಟ್ಟಿದ್ದೀರಾ ಅಂತ ಕೇಳ್ತಾ ಇರೋದು. ಅದು ಇನ್ನ ಹೆಸರಿಲ್ಲ, ನೀವೇ ಯಾವ್ದಾದ್ರು ಇಟ್ಕೊಳ್ಳಿ. ನಾವೇ ಹೆಸರು ಇಡ್ಬೇಕಂತೆ. ಮೆನುಲಿ ಇನ್ನ ಇಲ್ಲ. ಚೆನ್ನಾಗಿದೆ. ನೆಕ್ಸ್ಟ್ ಟೈಮ್ ಬಂದಾಗ ಪಾಲಕ್ ಗೋಬಿ ಇದೆ, ಅದು ಟ್ರೈ ಮಾಡಿ. ಅದು ಚೆನ್ನಾಗಿರುತ್ತೆ. ಹಾಂ ಪಾಲಕ್ ಗೋಬಿ ಹೌದಾ? ಸ್ವಲ್ಪ ಸ್ಪೈಸ್ ಇದೆ, ಪೆರಿ ಪೆರಿ. ಖಾರ ಆಗುತ್ತೆ. ಏ ದಾಲ್ ಬೈ. ಚೆನ್ನಾಗಿದೆ. ಬಟ್ ಇಟ್ಸ್ ನೈಸ್. ಚೆನ್ನಾಗಿದೆ. ನೋಡ ಖುಷಿ ಏನು ನಾನು ನಿಮ್ಗಿಂತ ಕಿಚನ್ ಲೈಫ್ ಕಿಚನ್ ಲೈಫ್ ಸ್ಟೈಲ್ ತುಂಬ ಚಿಕ್ಕದಾಗಿದೆ. ಇವಾಗ ಶಾರ್ಟ್ ಮಾಡ್ತಾ ಇದ್ದೀನಿ. ಕೊಡು. ಹೌದಾ? ಏನೇನ್ ತಂದೆ ಖುಷಿ? ಏನ್ ತಂದೆ ಖುಷಿ? ಆಂಟಿಗೆ ಏನೇನು ತೋರಿಸಿದ್ದು? ಫಿಶ್ ಬೇಕಾ? ಮಾಡ್ಕೊಡ್ತಾರ. ಅವಳಿಗೂ ನಂತರ ಬರೀ ಫಿಶ್ 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 ಇಲ್ಲ, ನಾನು ಗ್ರಾ ಚೆನ್ನಾಗಿರುತ್ತೆ. ತಗೊಳ್ಳೋಣ, ಅದೇ ಹೇಳ್ದೆ ತಗೊಳ್ಳೋಣ ಅನ್ಕೊಂಡೆ. ಖಾರ ಹಚ್ಬೇಕು. ಓಕೆ ಬಾಯ್, ಗುಡ್ ನೈಟ್. ಹೌದಾ? ಓಕೆ ನಿಮಗೆ ಬಾಯ್ ಬಾಯ್. ನೋಡಿ ನಾನೆಲ್ಲ ಹೆಂಗೆಲ್ಲ ಇಟ್ಕೊಂಡಿದ್ದೀನಿ. ಹಾಂ, ಫುಲ್ ವೆರೈಟಿ ವೆರೈಟಿ ಕೀರ್ತಿ ಮನೇಲಿ. ಇವತ್ತಂತ ಎಲ್ಲ ಇತ್ತು, ನಾಳೆಗೆ ಪ್ಲ್ಯಾನು. ಹಾಂ ಓಕೆ ಬಾಯ್. ಪ್ರೆಸ್ ಮಾಡು ಬಂಗಾರು. ಬಾಯ್ ಬಾಯ್, ಗುಡ್ ನೈಟ್ ಮಗಳೇ. ಖುಷಿಗೆ ಅವಳು ನೀನು ಬಿಟ್ರೆ ಸಾಕು ಅಂತಾಳೆ. ಇವಾಗ ಬಂದಿದ್ದ ತಕ್ಷಣನೇ ನೋಡಿ ಅಲ್ಲಿ. ಅಯ್ಯೋ ದೇವ, ಬಿಡು ಮಗಳೇ. ಅವಳು ಇವಾಗ ನಾವು ಬಂದ್ವಲ್ಲ, ಅದಕ್ಕೆ ಎಲ್ಲೋಗಿದ್ರಿ ಅಂತ ಅವಳು ಇದು ಮಾಡ್ತಾ ಇದ್ದಾಳೆ. ಅದರಲ್ಲಿ ನನ್ನ ಮಗಳು ಸೆಂಟ್ರಲ್ಲಿ ಅವಳು ಬೆಳಗ್ಗೆಯಿಂದ ಅವಳನ್ನ ನೋಡಿಲ್ವಲ್ಲ, ಇವಳು ಬೆಳಗ್ಗೆಯಿಂದ ಇವಳನ್ನ ನೋಡಿಲ್ವಲ್ಲ, ಅದಕ್ಕೆ ಇದು ಅವಳು ಎಕ್ಸಾಕ್ಟಾಗಿ ಇವಳಿಗೆ ಬಿಡ್ತಾ ಇಲ್ಲ. ಸೊ ಸೋಮ್ಗೆ ತಂದಿರೋ ಅಂತ ಏನಿದ್ರ ಹೆಸ್ರೇನು? ಏನು ತಿಂದಿದ್ದೀರಾ ಸೊ? ಕಾರ್ನ್. ಹಾಂ, ಕಾರ್ನ್ ಹೆಸ್ರೇನೋ ಹೇಳಿದ್ರು ಅವರು, ಮರ್ತೋಗ್ಬಿಟ್ಟೆ. ಇದು ಪೆರಿ 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 ಗೋಬಿ. ಪೆರಿ ಪೆರಿ ಗೋಬಿ ಚೆನ್ನಾಗಿತ್ತು, ಇಷ್ಟ ಆಯಿತು. ಅಲ್ಲೂ ಕೊಟ್ಟರು ಪಾಪ ಹುಡುಗ, ಇಷ್ಟ ಆಯಿತು. ಸೋಮ್ಗೆ ಇವಾಗ ಮೇ ಬಿ ಕಟಾರ ಆಟ ಆಗ್ಬೋದು. ಖುಷಿಗೆ ಅಂತ ಒಂದಷ್ಟು ಕಿಚನ್ ಪಾಪ್ಕಾರ್ನ್. ಸೊ ನಿಖಿತಾಸ್ ಕಿಚನ್ ಪಾಪ್ಕಾರ್ನ್ ಫ್ರೆಂಡ್ಸ್, ಕಿಚನ್ ಪಾಪ್ಕಾರ್ನ್. ಹಾಗೆ ಚಿಕನ್ ಪಾಪ್ಕಾರ್ನ್ ತಂದಿದ್ದೀನಿ. ಹಾಗೆ ನಂದು ಚಿಕನ್ ಫಿಂಗರ್ಸ್, ಅದೇನಿದೆ ಚಿಕನ್ ಫಿಂಗರ್ಸ್ ಅಂತೆ. ಸೊ ಖುಷಿ ಯೂಶಲಿ ಚಿಕನ್ ತಿನ್ನೋಕ್ಕೆ ಈ ಥರ ಮಾಡಿಕೊಟ್ಬಿಟ್ರೆ ತಿಂತಾಳೆ. ಅದಕ್ಕೋಸ್ಕರ ಇರಲಿ ಅಂದ್ಬಿಟ್ಟು ಕೀರ್ತಿರು ತೊಗೋತಾಯಿದ್ರು. ಕೀರ್ತಿರು ಅಲ್ಲಿರಬೇಕಾದ್ರೆ ಆಸ್ಟ್ರೇಲಿಯಾದಲ್ಲಿ ಇದೇ ಥರ ಅಂತೆ, ಅವ್ರಿಗೆಲ್ಲ ಸಿಗ್ತಿದ್ದು ಇದೇ ನಿಖಿತ ನಾವು ಮಾಡ್ಕೊಡ್ತಿದ್ದಂದ್ರು. ಸೊ ಇಡ್ಬೋದು, ಫ್ರೋಝನ್ ಇದು, ಅದರಿಂದ ಮಾಡ್ಕೊಡೋಣ ಅಂತ ಹೇಳ್ಬಿಟ್ಟು ತಂದೆ. ಫಿಶ್ ಮ್ಯಾರಿನೇಟ್ ಮಾಡಿರೋದು, ಮಲಬಾರ್ ಫಿಶ್ ಅಂತೆ. ಸೊ ಟ್ರೈ ಮಾಡಬೇಕಿತ್ತು ಅಂತಂದೆ. ಇದು ಬಂದು ಕೀರ್ತಿ ವಿಂಗ್ಸ್ ತೊಗೊಂಡ್ರು. ವಿಂಗ್ಸ್ ಇದು ಲಾಲಿಪಾಪು, ಅದರಲ್ಲಿ ಸೈಡಲ್ಲಿ ಬಂದಿರುತ್ತಲ್ವ ಅದೆಲ್ಲ ಅವರು ವೇಸ್ಟೇಜು ಅಂತ ಹೇಳಿದ್ರು. ನಾನಂದೆ ನಮ್ಮ ಸೈಟ್ ಹತ್ರ ನಾಯಿಗಳಿದ್ದಾವೆ, ಅವಕ್ಕೆ ಹಾಕೋದಾಗುತ್ತೆ ಕೊಡಿ ಅಂತ. ನಮ್ಮ ಪರಿಗೆ ಹಾಕಲ್ಲ, ನಮ್ಮ ಪರಿಗೆ ಇನ್ನೂ ಪ್ರಾಕ್ಟೀಸ್ ಮಾಡ್ತಿಲ್ಲ ಅಷ್ಟು. ಸೊ ಹೀಗೆ ಇದಿಷ್ಟು ಇವಾಗ ಫ್ರೀಝರಲ್ಲಿ ಇಡಬೇಕು. ಆ್ಯಂಡ್ ಸೋಮ್ಗೆ ತಂದಿದ್ದೀನಿ ಇದು, ಅದು ತಿಂತಾರೆ. ಏನು ಮಗಳೇ, ಏನಾಯಿತು ಬಂಗಾರ? 10 ಹೆಂಗಿದೆ ಸೊ? ಚೆನ್ನಾಗಿದೆಯಾ? ಅದು ಚೆನ್ನಾಗಿತ್ತಾ ಇದು ಚೆನ್ನಾಗಿತ್ತಾ? ಇದೇ ನನಗಿದಿಷ್ಟ ಆಯಿತು. ಒಂದು ಸಪ್ಪೆ ಇತ್ತು ಸ್ವಲ್ಪ, ನಾನು ಸಾಲ್ಟ್ ಹಾಕಿದ್ದೆ ಆವಾಗಲೇ. ತಿಂದ್ವಿ. ಇದು ಮೇ ಬಿ ಖಾರ ಆಗುತ್ತೆ ಅವಳಿಗೆ, ಗೊತ್ತಿಲ್ಲ. ತಿಂದ್ಲಿ, ಅದೆಷ್ಟು ತಿಂತಾಳೆ ಅವಳೆ. ಅಲ್ಲೇನು ತಿನ್ನಲ್ಲ. ನಾವಲ್ಲಿ ಎಲ್ಲೋಗಿದ್ವಿ ಗೊತ್ತಾ, ನಾವು ವಿದ್ಯಾರಣ್ಯಪುರದಿಂದ ಬರ್ತಾ ಆ ಕಡೆ ದುರ್ಗಾಪರಮೇಶ್ವರ ದೇವಸ್ಥಾನದ ಈ ಕಡೆ KMS ಪಾಳ್ಯ ಕಡೆ ಬರ್ತಾ ಒಂದು ಸರಿ ನಾವು ಡಬಲ್ ರೋಡ್ ಬರುತ್ತೆ, ಅಲ್ಲೊಂದು ಟ್ರಕ್ ಇಟ್ಕೊಂಡು ನಿಲ್ಸ್ಕೊಂಡಿದ್ರು ಗೊತ್ತಾ? ಪರಿಗೆ ಇಲ್ಲ, ಪರಿ ಕೊಡಲ್ಲ. ಹಾಕ್ತೀನಿ.
ಅಲ್ಲಿ ಆ ಟ್ರಕ್ ಇಟ್ಕೊಂಡಿದ್ದೆ ಅಲ್ಲಿ ತಿಂದ್ವ ಟೇಸ್ಟ್ ಮಾಡೋಣ ಅಂತ ನಿನ್ಸಿದ್ವಿ. ಸುಮ್ಮನೆ ಒಂದು ಇಡ್ಲಿ ಒಂದು ತಿನ್ನೋಣ ಅಂತ ತಿಂದ್ವಿ. ಆಮೇಲೆ ಆ ಪಕ್ಕದಲ್ಲಿ ಬರ್ತಾ ಹುಡುಗರಿಗೆ ಡ್ರೈ ಗೋಬಿ ಈ ಥರ ನೋಡಿದ್ವಿ, ತಗೊಳ್ಳೋಣ ಘಮ ಅಂತಿತ್ತು ಅಂತ ಹೋಗಿ ಇದೆಲ್ಲ ಟೇಸ್ಟ್ ಮಾಡಿದ್ವಿ. ಹುಡುಗ ಫ್ರೆಂಡ್ಲಿಯಾಗಿ ಮಾತಾಡ್ತಾಯಿದ್ದೆ, ಚೆನ್ನಾಗಿ ಇಷ್ಟ ಆಯಿತು. ಸೊ ಅದರಿಂದ ಆಯಿತು ಫ್ರೆಂಡ್ಸ್. ಓಕೆ, ಇವಾಗ ಸ್ವಲ್ಪ ಇದೆಲ್ಲ ಎತ್ತಿಟ್ಬಿಡ್ತೀನಿ. ಎತ್ತಿಟ್ಟು ಆಮೇಲೆ ಮತ್ತೆ ಸಿಗುವ. ಆ್ಯಕ್ಚುಲಿ ಮನೆಗೆ ಬಂದು ಅಡುಗೆ ಮಾಡಬೇಕು ಅಂತ ಪ್ಲ್ಯಾನ್ ಇದ್ದಿತ್ತು, ಆಯಿತಾ. ಆದರೆ ಇನ್ನೇನಿದೆ ಆಗೋಯ್ತು. ನಿಮ್ಗೆ ಟೊಮೊಟೊ ಬಾತ್ ತಂದಿದ್ದೀನಿ, ಚೆನ್ನಾಗಿತ್ತು ಟೊಮೊಟೊ ಬಾತು. ಬೆಳಗ್ಗೆ ಚಪಾತಿ ಹಾಗಲಕಾಯಿ ಪಲ್ಯ ಮಾಡಿದ್ದೆ, ಚಪಾತಿ ದೋಸೆ ತಿಂದಿದ್ದೆ. ರೈಸ್ ಏನು ಐಟಮ್ ತಿಂದಿರಲ್ವಲ್ಲ, ಇವಾಗ ಅದು ತಿಂದ್ಬಿಟ್ಟು ಒಂಥರ ಸ್ನ್ಯಾಕ್ಸ್ ಥರ ಟೊಮೊಟೊ ಬಾತ್ ಪೊಟ್ಟ ಇದು ತಿಂದೆ. ಲೈಟಾಗಿ ಇಡ್ಲಿ ಒಂಚೂರು, ಅದೇನು 60 ರೂಪಾಯಿಗೆ ಕೊಂಬು. ಒಂದು ಇಡ್ಲಿ ಒಂದು ವಡೆ ರೈಸ್ ಬಾತ್ ಅಂತ ಕೊಟ್ಟರು, ತಿಂದ್ವಿ. ನಾನು ಕೀರ್ತಿ ಶೇರ್ ಮಾಡ್ಕೊಂಡು ತಿಂದ್ವಿ. ಒಂದು ಅರ್ಧ ಹೊಟ್ಟೆ ಫುಲ್ಲಾಗಿದೆ, ಆಮೇಲೆ ನೋಡ್ಕೊತೀನಿ ಬೇಕಿದ್ರೆ. ಇವಾಗಂತೂ ಸದ್ಯಕ್ಕೆ ಹೊಟ್ಟೆ ಹಸಿಲ್ಲ. ಇವಾಗ 7:30 ಟೈಮ್ ಬಂದು, ಅದಕ್ಕೋಸ್ಕರ. ನಿಮ್ಗೆ ಹೊಟ್ಟೆ ಹಸಿವಾಗಿತ್ತಾ? ಹೊಟ್ಟೆ ಹಸಿವಾಗಿತ್ತಾ ನಿಮಗೆ? ಟೈಮ್ 8 ಗಂಟೆ 5 ನಿಮಿಷ ಆಯಿತು. ಹೊಟ್ಟೆ ಹಸಿವಾಗಿತ್ತು. ನೋಡಿ ಅವಳನ್ನ ಬೀಳಿಸ್ತಾ ಅಲ್ಲ ನೀನು, ಅದ್ರ ಮೇಲೆಲ್ಲ ಹತ್ತಿಸ್ಬೇಡ. ಖುಷಿ ಇಳಿಸು, ಖುಷಿ ನೋಡಿ. ಒಂಥರ ಕತೆ ಗುರು ನನಗೆ. ಈ ಏನು ಅಡುಗೆ ಮಾಡ್ಬೇಕಂತ ಪ್ಲ್ಯಾನ್ ಇತ್ತಾ, ಇವಾಗೆಲ್ಲ ಇಲ್ಲಿಗೆ ಚೇಂಜ್ ಮಾಡೋಣ. ನೋಡ್ತೀನಿ. ಚಪಾತಿ ಹಾಗಲಕಾಯಿ ಪಲ್ಯ ಇದೆ, ಒಂದು ಚಪಾತಿ ಇದೆ, ಮೊಟ್ಟೆ ಇದೆ. ಖುಷಿವಾಗ ಮಾತ್ರ ಇವಾಗ ನಾನು ಏನಾದ್ರು ಬ್ಯಾಲೆನ್ಸ್ ಮಾಡಂಗಿದ್ರೆ ಮಾಡ್ಬೇಕಷ್ಟೇ. ರೈಸ್ ಇದೆ, ಕರ್ಡ್ ರೈಸ್ ಬೇಕಾದ್ರೂ ಮಾಡ್ಬೋದು, ಅದೇನು ಪ್ರಾಬ್ಲಮ್ ಇಲ್ಲ. ಬೇಕಾ? ಇರು ಕೊಡ್ತೀನಿ. ಒಂದು ಟೊಮೊಟೊ ಬಾತ್ ಕೊಟ್ಬಿಡಿ. ಬಿಸಿ ಐತೆ, ಬಿಸಿ ಒಂದು ಸ್ವಲ್ಪ ಐತೆ. ಟೊಮೊಟೊ ಬಾತ್ ಕೊಟ್ಟು ತಿಂತೀನಿ ಅಂತವ್ರೆ. ನಾನು ಏನಕ್ಕೆ ತಂದೆ ಅಂದರೆ ಒಂದು ಸ್ವಲ್ಪ ಟೇಸ್ಟ್ ಮಾಡಲಿ ಅಂತ ಹೇಳಿ ಅಷ್ಟೇನೆ. ನನಗೆ ಇಷ್ಟ ಆಯಿತು. ಇಷ್ಟ ಆದರೆ ಮೇ ಬಿ ಸೋಂಗು ಇಷ್ಟ ಆಗ್ಬೋದು ಅಂತ ಹೇಳ್ಬಿಟ್ಟು ತಂದಿದ್ದಷ್ಟೇ. ಇಲ್ಲಾಂದರೆ ಏನು ನಾನೇ ನನಗೆಲ್ಲ ಏನು ಸೋಂಕಿಲ್ಲ ಅಂತಾರಲ್ಲ, ತಂದರೆ ಆಶಾ ಸ್ವೀಟ್ಸು, ಇಲ್ಲ ಅಂತಂದರೆ ಕಾಂತಿ ಸ್ವೀಟ್ಸು, ಈ ಥರ ಅಷ್ಟೇ ತರೋದು. ಅದು ಬಿಟ್ಟರೆ ನೀನು ಅಷ್ಟೊಂದು ಫುಡ್ಡೆಲ್ಲ ತರಲ್ಲ. ವೆಜ್ ಬೇರೆ ಅಲ್ವಾ, ನಾನ್ ವೆಜ್ ಅಲ್ವಲ್ಲ, ಅದಕ್ಕೆ ತಗೊಬಂದೆ. ಒಂದು ವಡೆ, ಒಂದು ಇದು ಅಂತ ತಗೊಂಡು ಬಂದೆ. ವಡೆ ಕೊಡ್ಲ, ಚಟ್ನಿ ಐತೆ, ವಡೆ ಐತೆ. ಅಪ್ಪ ಜೊತೆ ತಿಂತೀಯ? ರೈಸು ಸೂಪರ್ ಆಗಿದೆ. ತಿಂತೀನಿ ಅವಳೆ, ತಿಂದಿಲ್ಲ. ನಿಂಗೆ ಏನ್ ಬೇಕು ಮಗಳೇ? ನಿಂಗೆ ಕರ್ಡ್ ರೈಸ್ ಕೊಡ್ತೀನಿ ಬಿಡು. ಕ್ರಿಸ್ಪಿ ಇದೆ. ಶುಭ ಕನಿಗೆ ಬಾ, ಮಾತ್ರ ಬೇಡ. ಖಾರ ಇದೆ, ಖಾರ ಇದೆ ಬಂಗಾರು. ಅದು ಬಾ. ಅದು ವಿಂಗ್ಸ್ ಅಲ್ವಾ ಮಾಡೋದು, ಅದ್ರದ್ದು ಸೈಜ್ ಬರುತ್ತೆ. ಇಲ್ಲಿ ಇದ್ರಲ್ಲಿ ಐತೆ. ಅಲ್ಲಿ ಶಾಪ್ ಹತ್ರ ಇದಕ್ಕೆ ಹಾಕ್ಬಿಡಿ. ಸೊ ಒಂದಷ್ಟು ಬ್ಲೌಸು ಸ್ಟಿಚಸ್ ಮಾಡಿಸಿದ್ದೀನಿ, ಅದೊಂದಷ್ಟು ಡಿಸೈನ್ಸ್ ತೋರಿಸ್ತೀನಿ ನಿಮಗೆ. ಓಕೆನಾ? ನಿಮ್ಮೆಲ್ಲರೂ ಒಂದು ಐಡಿಯಾ ಬರುತ್ತೆ ಅಂತ. ಒಂದು ಪ್ರಿನ್ಸ್ ಕಟ್ ಮಾಡಿಸಿದ್ದೆ, ನನಗೆ ಅದು ಸೆಟ್ ಆಗಲಿಲ್ಲ. ಕಪ್ ಸಿಡ್ಸಿ ಯಾಕೋ ಟೈಟ್ ಅಂತ ಅನಿಸ್ತು. ಇವಾಗ ಎಲ್ಲ ಥರದಕ್ಕೂ ಇದು ಏನು ಸೆಟ್ ಆಗುತ್ತೆ ಅಲ್ವಾ. ಈ ವೈಟ್ ಕಲರ್, ಕ್ರೀಮ್ ಕಲರ್ ನಮ್ಮ ಶಾಪ್ದೇ ಇದು, ನಾನು ಸ್ಟಿಚ್ ಮಾಡಿಸಿದ್ದೀನಿ. ಸೊ ಈ ಥರ ಇದೆ. ಇದೊಂದು ಡಿಸೈನ್, ನಾರ್ಮಲ್ ಡಿಸೈನ್. ನಾನು ಯಾವಾಗಲೂ ತುಂಬ ಡಿಸೈನ್ ಏನು ಇಷ್ಟಪಡಲ್ಲ. ಸೊ ನಾರ್ಮಲ್ ಡಿಸೈನೇ ಹೇಳಿ ಹೊಲಿಸಿದ್ದೆ. ಇದ್ರ ಸೀರೆ ಲಿಟ್ ಅನ್ನೋದು ಗೊತ್ತಿಲ್ಲ, ಹುಡುಕ್ಬೇಕು ಇವಾಗ. ಎಲ್ಲ ಒಂದಷ್ಟು ನಾರ್ಮಲ್ ಡಿಸೈನ್ಸು ಈ ಥರ. ಇದೆಲ್ಲ ನಮ್ಮ ಶಾಪ್ದೇನೆ ಬ್ಲೌಸಸ್ಗಳು, ಅಲ್ಲ ಸ್ಯಾರಿಗಳು. ಸೊ ಇದೊಂದು ತೋರಿಸ್ದೆ. ಇದೆಲ್ಲ ನಾರ್ಮಲ್ ಇದೆ. ನಾನು ಸ್ವಲ್ಪ ಡಿಸೈನ್ ಅನ್ನೋದು ತೋರಿಸ್ತೀನಿ. ಇದು ಲಾಸ್ಟ್ ಟೈಮ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ಏನು ಸ್ಯಾರಿ ದೇವರಿಗೆ ಉಡಿಸಿದ್ದೆ. ಈ ಥರ
ವರ್ಕೇನು ಬೇಡ ನನಗೆ ಅಂತ ಹೇಳಿದೆ. ಸೊ ಅದರಿಂದ ಈ ರೀತಿ ಡಿಸೈನ್ ಮಾಡಿಕೊಟ್ಟಿದ್ದಾರೆ. ಚೆನ್ನಾಗಿದೆ ಇದು ಸೀರೆ. ಎಲ್ಲರೂ ಚೆನ್ನಾಗಿದೆ ನಿಖಿತಾ ಅಂತಿದ್ರಲ್ಲ, ಸೊ ಆ ಸೀರೆ. ಮುಂದೆ ಬಂದು ಈ ಥರ ಡಿಸೈನು. ಇವಾಗೆಲ್ಲ ಇದೆ ಟ್ರೆಂಡ್ ಒಂದು ಸ್ವಲ್ಪ ಡಿಸೈನು. ಇದೆಲ್ಲ ವೇರ್ ಮಾಡಿದಾಗಲೇ ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳಿ. ಸೊ ಈ ಥರ ಡಿಸೈನ್ ನಾನು ಇರಿಸಿದ್ದೀನಿ. ಇದೆಲ್ಲ ನಾರ್ಮಲ್ ಇದೆ. ಅಂದರೆ ಇವಾಗೆಲ್ಲ ಬ್ಲೌಸಸ್ಗಳಿಗೆ ಸ್ವಲ್ಪ ಏನು ಪ್ರೈಸಸ್ಸು ಜಾಸ್ತಿ, ಸಿಕ್ಕಾಪಟ್ಟೆ ಜಾಸ್ತಿ ಅಂತ. ನನ್ನ ಹತ್ರ ಆಲ್ಮೋಸ್ಟ್ ಸ್ವಲ್ಪ ಗ್ರೀನ್ ಬ್ಲೌಸ್ಗಳು ಜಾಸ್ತಿ ಇದ್ದಾವೆ. ಅಯ್ಯೋ ಹೊಲ್ಸ್ಬಾರ್ದಾಗಿತ್ತೇನೋ ಅನಿಸ್ತು. ಆದರೂ ಇದೊಂದು ಡಿಸೈನ್ ನಡೆಸಿದ್ದೀನಿ. ಇದು ತುಂಬ ಇಷ್ಟ ಆಯಿತು. ಹಾಗೇ ಅಯ್ಯೋ ಹಾಗೇ ಪ್ರೈಸ್ ಕೂಡ ಸ್ವಲ್ಪ ಸೌಂಡ್ ಕಮ್ಮಿ ಮಾಡೋ ಖುಷಿ. ಪ್ರೈಸ್ ಕೂಡ ಹಾಗೇ ಇರುತ್ತೆ. ಡಿಸೈನು ಅಂತ ಹೇಳಿ ನೋಡಿ ಈ ಥರ. ಒಟ್ಟು ನಾನು ಡಿಸೈನ್ ಎಲ್ಲ ಈ ಥರ ಇಡ್ಸಿದ್ದೀನಿ. ನೀವು ನೋಡ್ಕೋಬೋದು ಡಿಸೈನ್ ನೋಡಿ ಈ ಥರ ಇದೆ ಅಂತ ಹೇಳಿ. ಮುಂದೇನೂ ಸೇಮ್ ಹಾಗೆ, ಹಿಂದೇನೂ ಹಾಗೆ. ಇದ್ರ ಸ್ಯಾರಿ ಎಲ್ಲ ಅಲ್ಲೆಲ್ಲ ಇಟ್ಬಿಟ್ಟಿದ್ದೀನಿ. ಆದರೆ ಡಾರ್ಕ್ ಆಗಿದೆ ಅಲ್ಲ, ಇದು ಈ ಗ್ರೀನ್ ಬಂದು ಡಾರ್ಕಾಗಿ ಬರುತ್ತೆ. ಸಖತ್ತಾಗಿ ಕಾಣಿಸುತ್ತೆ ಇದು ವೇರ್ ಮಾಡಿದ್ರೆ. ಮಸ್ತಿದೆ. ಇದೊಂದು ತುಂಬ ಇದ್ದಾವೆ ಬ್ಲೌಸಸ್ಗಳು. ಇನ್ನೂ ಕೊಟ್ಟಿದ್ದೀನಿ, ಇನ್ನೂ ಒಂದಷ್ಟು ತಂದಿಲ್ಲ. ಕೆಲವೊಂದು ಸಿಂಪಲ್ ಅಂತ ಏನಂದರೆ ಅದು ಕೆಲವೊಂದು ಸಿಂಪಲ್ ನೋಡಿ ಈ ಥರ ಡಿಸೈನು. ಸ್ಯಾರಿ ಗ್ರ್ಯಾಂಡ್ ಇರೋಕ್ಕೆ ಸಿಂಪಲ್ ಆಗ್ಬಿಟ್ಟೈತೆ ಬ್ಲೌಸು ಕೆಲವೊಂದು. ಇನ್ನೊಂದು ಕೆಲವೊಂದು ನಾರ್ಮಲ್ಲು ಯಾವುದು ಸಿಂಪಲ್ ಆಗೈತೆ ಸೀರೆ ಅದು ಗ್ರ್ಯಾಂಡಾಗಿ ಇದು ಬಂದೈತೆ ಬ್ಲೌಸು. ಯಾವುದು ಗ್ರ್ಯಾಂಡಾಗೈತೆ ಅದು ಸಿಂಪಲ್ ಆಗಿಬಿಟ್ಟೈತೆ ಬ್ಲೌಸು. ಅದೊಂದು ಸ್ವಲ್ಪ ಬೇಜಾರು ಆಯಿತು ಅಷ್ಟೇ. ಏನು ಮಾಡೋಕ್ಕಾದ್ರೆ ಕಂಫರ್ಟಬಲ್ ಆಗಿದೆ ಎಲ್ಲದೂ. ನನಗೆ ವಿ ಶೇಪಿಂದು ತುಂಬಾ ಇಷ್ಟ. ಸೊ ಅದರಿಂದ ವಿ ನೆಕ್ಕಲ್ಲಿ ಹಿಡ್ಸಿದ್ದೀನಿ ಈ ಥರ. ಈ ಸೀರೆ ಅಂತೂ ಸಖತ್ತಾಗಿದೆ. ನಮ್ಮ ಶಾಪಲ್ಲಿ ಇದೆ. ಇನ್ನೂ ಒಂದು ಇದು ನೋಡ್ಬಿಟ್ಟು ಮತ್ತೆ ಇನ್ನೂ ಒಂದೆರಡು ಸೀರೆಗಳನ್ನ ಎತ್ತಿಟ್ಕೊಂಡಿದ್ದೀನಿ. ಈ ಬ್ಲೌಸಿಂದು ಮಾತ್ರ ನಾನು ಎಲ್ಲರೂ ಎತ್ತಿಟ್ಕೊಂಡಿದ್ದೀವಿ. ಈ ಸೀರೆ ಸಖತ್ತಾಗಿದೆ. ಇದಂತೂ ಮಸ್ತಾಗಿದೆ. ಸಿಂಪಲಾಗಿ ವಿ ನೆಕ್ಕಲ್ಲಿ ಇಡ್ಸಿದ್ದೀನಿ. ಸಖತ್ತಾಗಿದೆ. ಇದೊಂದು ಡಿಸೈನು. ಹಾಗೆ ಇನ್ನೊಂದು ಬಂದು ಗಂಡ ಬೇರುಂಡದಲ್ಲಿ ಇನ್ನೊಂದು ಡಿಸೈನು. ಸೊ ಈ ಥರ ಅಲ್ಲಿ ಅಪ್ಪ ಏನು ಬ್ರೈಟಾಗಿದೆ. ಇದಂತೂ ಕ್ಯಾಮ್ರಾ ಗೊತ್ತು ಸಖತ್ತಾಗಿ ಕಾಣಿಸ್ತೈತೆ ಅಲ್ಲ. ಇಲ್ಲಿ ಈ ಥರ ಗಡ್ಡ ಬೇರುಂಡ. ಹಾಗೆ ಇದು ಮುಂದೆ ಡಿಸೈನ್ ಬಂದು ಈ ರೀತಿ ಈ ಥರ ಬರುತ್ತೆ. ಸೊ ಇದು ವೇರ್ ಮಾಡಿದಾಗ ಚೆನ್ನಾಗಿ ಕಾಣಿಸ್ತದೆ. ನನಗೇನೆಂದರೆ ಇನ್ನೂ ಇದಿಷ್ಟೇ ಸೀರೆಗಳಂತೂ ಲಾಟ್ ಎತ್ತಿಟ್ಕೊಂಡಿದ್ದೀನಿ. ಇದು ಈ ಥರ ಗಂಡ ಬೇರುಂಡದಲ್ಲಿ ಈ ಥರ ಬಾರ್ಡರ್ ಬಂದಿತ್ತು. ಸೊ ಅದಕ್ಕೆ ಸ್ಲೀವಿಗೆ ಕರೆಕ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಇದೊಂದು. ಆಮೇಲೆ ನೆಕ್ಸ್ಟ್ ಇನ್ನೊಂದು ಇದು ಚೆನ್ನಾಗಿದೆ. ಇದು ಸಖತ್ತಾಗಿದೆ. ಕಸ್ಟಮರ್ಸು ಬಿಡಲ್ಲ. ವಾಟ್ಸಪ್ ಕಾಲು ಕಸ್ಟಮರ್ಸು ಕ್ಲಿಯರೆನ್ಸ್ ಸೇಲ್ ಆಗ್ತಾಯಿದ್ದೀವಲ್ಲ, ಕಾಲ್ಸ್ ಮೇಲೆ ಕಾಲ್ಸ್. ಇದು ಸಖತ್ತಾಗಿದೆ. ಇದೊಂದು ಡಿಸೈನು. ಎಲ್ಲಿ ಬುಟ್ಟದು. ಇದು ಸೀರೆ ತುಂಬ ಚೆನ್ನಾಗಿದೆ. ಪ್ರೀಮಿಯಮ್ ಕ್ವಾಲಿಟಿ ಸಕ್ಕತ್ತಾಗಿದೆ ಇದು ಸೀರೆ. ಕ್ರೇಪು ಈ ಥರ ಡಿಸೈನು. ಮುಂದೆ ಈ ಥರ ನೆಕ್ಕಿಂದ ಈ ಥರ ಬಾರ್ಡರ್ ಈ ಥರ ಇಡ್ಸಿಸ್ತಿದ್ದೀನಿ. ಹಾಗೆ ಬ್ಯಾಕ್ ಬಂದು ಈ ಥರ ಇಡ್ಸಿದ್ದೀನಿ. ಫುಲ್ ಡಿಸೈನ್ ಫುಲ್ ಕಂಪ್ಲೀಟಾಗಿ ಈ ಥರ ಬರುತ್ತೆ. ಮಸ್ತಿದೆ ಅಲ್ಲ ಇದು ನೋಡಿ, ಚೆನ್ನಾಗಿದೆ. ನನ್ನ ಹತ್ರ ಏನು ಗೊತ್ತಾ, ಬರೀ ಬರೋ ಸೀರೆಗಳ ಪರ್ಪಲ್ಲು ಗ್ರೀನು ಇದೇ ಹೋಗ್ತೀನಿ. ಅದಕ್ಕೆ ಸ್ವಲ್ಪ ಲಾಸ್ಟ್ ಟೈಮು ಪಿಂಕು ಆ ಥರ ಎಲ್ಲ ನಾನು ಸೆಲೆಕ್ಟ್ ಮಾಡಿದ್ದು. ಇದು ಚೆನ್ನಾಗಿದೆ. ನಿಮ್ಗೆ ಯಾವುದು ಇಷ್ಟರಲ್ಲಿ ಯಾವ ಡಿಸೈನ್ ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ಓಕೆನಾ. ಸೊ ಒಟ್ಟಲ್ಲಿ ಇದು ಚೆನ್ನಾಗಿ ಕಾಣಿಸುತ್ತೆ. ನನಗೇನಾಗ್ತಾಯಿತ್ತು ಮೇಯ್ನ್ ಇಲ್ಲಿ ಸ್ವಲ್ಪ ಹಿಡಿತಾಯಿತ್ತು ನೋಡಿ. ಇವಾಗಲೂ ಅಷ್ಟೇ ನೋಡಿ ಇದು ಹೆಂಗೆ ಹಿಡಿಯುತ್ತೆ. ಈ ನೈಟಿ ಹಾಕೋದೇ ಬಿಟ್ಬಿಟ್ಟಿದ್ದೆ ನಾನು, ಟೈಟ್ ಆಗುತ್ತೆ ಅಂತ. ಇವಾಗ ಯಾವುದೋ ಒಂದು ಸಿಕ್ತಂತ ಹಾಕೊಂಡೆ. ಅದೇ ತುಂಬ ಚೆನ್ನಾಗಿದೆ. ಇದು ಆವಾಗ ಬಿಗ್ ಬಜಾರ್ ಇತ್ತು ಗೊತ್ತಾ, ಆವಾಗ ಇದನ್ನು ತೊಗೊಂಡಿದ್ದು ನೈಟಿ. ತಗೊಂಡಲ್ಲಿ ತುಂಬ ವರ್ಷಗಳೇ ಆಯಿತು. ಸಕ್ಕತ್ತಾಗಿದೆ. ಬಾಳಿಕೆ ಮಾತ್ರ ಮಸ್ತಿದೆ. ನಂಗೆ ಸ್ವಲ್ಪ ಸ್ಲೀವ್ ಒಂದು ಸ್ವಲ್ಪ ಟೈಟ್ ಆಗ್ತೈತೆ ಇದಷ್ಟೇ. ಅದಕ್ಕೆ ನಾನು ಈ ಥರ ಎಲ್ಲ ಸ್ಲೀವ್ಲೆಸ್ ಹಾಕೋದಾಗಲಿ ಇಷ್ಟು ಸ್ಲೀವ್ ಬರೋದಾಗಲಿ ಯಾವುದನ್ನೂ ಹಾಕಲ್ಲ ನಾನು. ಅಷ್ಟರಲ್ಲಿ ಎಲ್ಲ ಇಲ್ಲಿಗೆ 3/4 ಈ ಥರನೇ 3/4 ಅಲ್ಲ ಎಲ್ಬೋವರೆಗೂ ಸ್ಟಿಚ್ ಮಾಡಿಸ್ಕೊತೀನಿ. ಇವು ಅಷ್ಟೇ, ಎಲ್ಲದೂ ಅಷ್ಟೇ. ಎಲ್ಲ ಎಲ್ಬೋವರೆಗೂ ಬರಬೇಕು ಕರೆಕ್ಟಾಗಿ, ಹಾಗೆ ಸ್ಟಿಚ್ ಮಾಡಿಸ್ತಿದ್ದೀನಿ. ಆದರೆ ಇನ್ನೊಂದು ಸ್ವಲ್ಪ ನನ್ನ ಫ್ರೆಂಡ್ ಇಲ್ಲಿವರೆಗೂ ಓದ್ಬಿಟ್ಟಿದ್ಲು. ನಮ್ಮ ತಾಯಿ ಅಷ್ಟು ಬೇಡ, ಸ್ವಲ್ಪ ಲೆಂತ್ ಇಟ್ಟೋಲಿ, ನಮ್ಮದು ಏನಿದೆ ಇದು ಏನಂತ ತೋಳು ತುಂಬ ಲೆಂತ್ ಬರುತ್ತೆ. ಸೊ ಅದರಿಂದ ಒಂದು ಸ್ವಲ್ಪ ಲೆಂತಾಗಿಡು ಅಂತೇಳಿ ಹೊಸಿಸಿದ್ದು. ಸೊ ಅದೇ ಈ ಸ್ಯಾರಿ ಎಲ್ಲೋ ಇಟ್ಬಿಟ್ಟಿದ್ದೀನಿ, ಒಂದೊಂದು ದಿಕ್ಕಿಗೆ ಇಟ್ಬಿಟ್ಟಿದ್ದೀನಿ. ಹೊಸ ಮನೆಗೆ ಹೋಗೋವರೆಗೂ ಇವೆಲ್ಲ ನನಗೇನು ಜೋಡ್ಸೋಕ್ಕಾಗಲ್ಲ.
ನಮ್ಮ ಸೋಮು ತುಂಬು, ಇಲ್ಲೂ ನನಗೆ ಜಾಗ ಕೊಟ್ಟಿಲ್ಲ, ಅಲ್ಲೂ ಜಾಗ ಕೊಡಬೇಡ ಅಂತ ಅಲ್ಲಿ ಹೇಳ್ತವ್ರೆ. ಅಷ್ಟೆಲ್ಲ ಮಾಡಿ ಇನ್ನೊಂದಷ್ಟು ಸೀರೆಗಳನ್ನೆಲ್ಲ ವಾಪಸ್ ಇಸ್ಕೊಬಂದ್ಬಿಟ್ಟೆ. ನೋಡಿ ಇದೆಲ್ಲ ಸೀರೆಗಳಿದ್ರದ್ದು, ಬೇಡ ಕೊಡಿ ಅಂದ್ಬಿಟ್ಟು ಈಸ್ಕೊಂಡು ಬಂದೆ ಈ ಸೀರೆನ. ಸಕ್ಕತ್ತಾಗಿದೆ ಇದು ಅಂತೂ, ಮಸ್ತಾಗಿ ಕಾಣಿಸುತ್ತೆ ನೋಡಿ. ನಮ್ಮ ಶಾಪಿಂದ ಇದೆಲ್ಲ ಪ್ರೀಮಿಯಂ ಕ್ವಾಲಿಟಿ, ಎಲ್ಲ ಕ್ಲಿಯರೆನ್ಸ್ ಸೇಲ್ನಲ್ಲೆಲ್ಲ ಹಾಕ್ಬಿಟ್ಟೆ ಫ್ರೆಂಡ್ಸ್ ಇದೆಲ್ಲ ಸೀರೆಗಳನ್ನ. ಹಾಗೆ ಇದೊಂದು ಸೀರೆ ಅಂದರೆ ಸ್ವಲ್ಪ ಹೊಲ್ಸ್ಕೊಳ್ಳೋಣ, ಇದು ಬೇರೆ ಸೀರೆ ಹೊಲಿಸಿದ್ದೀನಿ ನಾನು, ಆದ್ದರಿಂದ ಇದೊಂದು ಸ್ವಲ್ಪ ಹೋಲ್ಡಲ್ಲಿ ಇಟ್ಟಿದ್ದೀನಿ ಬ್ಲೂ ಕಲರ್ದು. ಇದು ಸಿಕ್ಕಾಪಟ್ಟೆ ಚೆನ್ನಾಗಿ ಬರುತ್ತೆ, ರಿಚ್ ಪಲ್ಲು, ಹಾಗೆ ಬ್ರೊಕೆಟ್ ಬ್ಲೌಸು, ರಿಚ್ ಪಲ್ಲು ಬ್ರೊಕೆಟ್ ಥರ ಬರುತ್ತೆ, ಸಿಕ್ಕಾಪಟ್ಟೆ ಚೆನ್ನಾಗಿದೆ ಇದು. ಸೊ ಇದೊಂದು ಹೋಲ್ಡಲ್ಲಿ ಇಟ್ಟಿದ್ದೀನಿ ಇರಲಿ ಅಂತ ಹೇಳಿ. ಒಂದು 3-4 ಸೀರೆ ನಾನು ಸ್ಟಿಚ್ ಮಾಡಿಸ್ಲಿಲ್ಲ. ನಮ್ಮ ಸಿಲ್ಲು ಫೋನ್ ಮಾಡ್ತಾವಳೆ, ಶಿಲ್ಪ. ಆಮೇಲೆ ಇನ್ನೊಂದು ಸೀರೆ, ಅಯ್ಯಯ್ಯೋ ಇದೊಂದು, ಈ ಕಲರ್ ನಂಗೆ ತುಂಬ ಇಷ್ಟ ಆಗಿತ್ತು. ಇದು ಅಯ್ಯಯ್ಯೋ ಕ್ಯಾಮ್ರಾಗೆ ಬೇರೆ ಥರ ಕಲರ್ ಕಾಣಿಸ್ತೈತೆ, ಇಲ್ಲಿ ನ್ಯಾಚುರಲಾಗೆ ಬೇರೆ ಕಲರ್ ಐತೆ, ಕ್ಯಾಮ್ರಾಗೆ ಬೇರೆ ಥರ ಕಾಣಿಸ್ತೈತೆ, ಒಂಥರ ಡಾರ್ಕ್ ಬೇರೆ ಥರ ಕಾಣಿಸ್ತೈತಿ, ನೋಡೋಕೆ ರಿಯಲಾಗೆ ಬೇರೆ ಥರ ಇದೆ. ಇದೊಂದು ಹೋಲ್ಡಲ್ಲಿ ಇಡ್ಸಿದ್ದೀನಿ. ಹಾಗೆ ಇನ್ನೊಂದು ನಮ್ಮ ಆರ್ಕೆ ಫ್ಯಾಷನ್ ಫ್ರೆಂಡ್ಸ್, ಏನು ಗೊತ್ತಾ, ಇನ್ಮೇಲೆ ನಮ್ಮ ಶಾಪಲ್ಲಿ ಯಾರ್ಯಾರು ಸ್ಯಾರಿ ಪರ್ಚೇಸ್ ಮಾಡ್ತೀರಾ ಅವರೆಲ್ರಿಗೂ ನಾವು ಒಂದು ಸೀರೆ 2 ಸೀರೆ ಯಾರ್ಯಾರು ಪರ್ಚೇಸ್ ಮಾಡ್ತೀರಾ ಅವರೆಲ್ರಿಗೂ ನಮ್ಮ ಆರ್ಕೆ ಫ್ಯಾಷನ್ದು ಬ್ಯಾಗ್ ಕಳಿಸ್ಕೊಡ್ಬೇಕು ಅಂತ ಅಲ್ವಾ ಕಳಿಸ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಒಂದು ಮೆಮೊರೀಸ್ ನಿಮ್ಮೆಲ್ರಿಗೂ, ಅಂದರೆ ಆರ್ಕೆ ಫ್ಯಾಷನಿಂದ ತೊಗೊಂಡಿದ್ದಕ್ಕೆ ಒಂದು ಬ್ಯಾಗ್ ಸಿಕ್ಕಿದೆ. ಎಲ್ಲರೂ ಹಿಡ್ಕೊಂಡು ಹೋಗ್ತಾ ಇದ್ರು, ನಿಮಗೆ ನಿಖಿತವ್ರ ಶಾಪಿಂದು, ನಮ್ಮ ಶಾಪ್ ಕ್ಲೋಸ್ ಮಾಡಿದ್ರು ನಿಮ್ಗೆ ನಿಖಿತವ್ರ ಶಾಪಿಂದು ಅನ್ನೋ ಥರ ಅನಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಎಷ್ಟು ಜನಕ್ಕಾಗುತ್ತೋ ಗೊತ್ತಿಲ್ಲ, ಯಾಕಂದರೆ 1000 ಬ್ಯಾಗ್ ಮಾಡಿಸಿದ್ದೆ ನಾನು, ರೀಸೆಂಟಾಗಿ ಮಾಡಿಸಿದ್ದು. ತುಂಬ ಬ್ಯಾಗ್ ಇದೆ, ಈ ಥರದ್ದು ದೊಡ್ಡದು ಬೇರೆ ಮಾಡಿಸ್ಬಿಟ್ಟಿದ್ದೀನಿ ನಾನು. ನೋಡಿ ಎಷ್ಟು ಸೀರೆಗಳು ಇಡ್ಬೋದು ಇದರಲ್ಲಿ, ಒಂದು 10 ಸೀರೆ ಇಡ್ಬೋದು ಈ ಬ್ಯಾಗಲ್ಲಿ, ಅಷ್ಟು ದೊಡ್ಡದು ಮಾಡಿಸ್ಬಿಟ್ಟಿದ್ದೀನಿ. ಸೊ ಅದಕ್ಕೋಸ್ಕರ ನಮ್ಮ ಸೋಮ್ ಏನು ಐಡಿಯಾ ಕೊಟ್ಟರು ಅಂದರೆ, ನಾನು ಏನು ಸೋಮ್ ಗೋಡನಲ್ಲಿ ತುಂಬಿದ್ದೀವಿ, ಅದನ್ನ ಹೆಂಗೆ ಖಾಲಿ ಮಾಡೋದು ಅಂದಕ್ಕೆ ಸೋಮ್ ಇದ್ದವ್ರು ಐಡಿಯಾ ಕೊಟ್ಟಿದ್ದು. ಈಗಿಂತ ಕಸ್ಟಮರ್ಸ್ ಹೆಂಗೆ ಗೊತ್ತಾ, ಲಾಸ್ಟಿಗೆ ನೀವೇನು ಮಾಡಿರಿ, ಎಷ್ಟು ನಿಮ್ಗೆ ಬೇಕಾದ್ರೆ ಇಟ್ಕೊಂಡು ನಿಮ್ಗೆ ಮಿಕ್ಕಿದ್ದಲ್ಲ, ಎಷ್ಟು ಜನಕ್ಕಾಗುತ್ತೆ, 100 ಜನಕ್ಕೋ 200 ಜನಕ್ಕೆ ಇರೋ 1000ದಲ್ಲಿ ನಮ್ಗೆ ಎಷ್ಟು ಜನಕ್ಕಾಗುತ್ತೆ ಅಷ್ಟು ಜನಕ್ಕೆ ಬ್ಯಾಗ್ನ ನಿಮ್ಗೆಲ್ಲರೂ ಕೊಟ್ಟು ಕಳ್ಸೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಒಂದು ಮೆಮೊರೀಸ್ ಇರುತ್ತೆ ತಗೊಂಡವ್ರಿಗೂ ಕೂಡ ಅಂತ ಪ್ಲ್ಯಾನ್ ಮಾಡಿದ್ದೀವಿ ಇದನ್ನು. ಹಾಗೆ ಇನ್ನೊಂದು ಈ ಕಲರಲ್ಲಿ ಒಂದು ಮಾಡಿಸಿಲ್ಲ ನಾನು, ಇದು ಯಾವಾಗಲೂ ಸ್ಟಿಚ್ ಮಾಡಿಸ್ತೀನಿ, ಸಕ್ಕತ್ತಾಗಿದೆ. ವಾವ್ ಹೆಂಗೆ ಕಾಣುತ್ತೆ ಗೊತ್ತಾ ಇದಂತೂ. ಇದಕ್ಕೆ ಬೇರೆ ಬ್ಲೌಸು ಕೂಡ ಹಾಕ್ಬೋದು ಅನಿಸುತ್ತೆ, ಪ್ರೀಮಿಯಂ ಕ್ವಾಲಿಟಿನಲ್ಲಿ ಇರುವಂಥದ್ದು ಇದು ಬ್ರೌನ್ ಕಲರ್ ಬರುತ್ತೆ, ಕೋಕೋ ಬ್ರೌನ್ ಥರ ಮಸ್ತು ಉಟ್ಕೊಂಡ್ರೆ ಸಾಧಾರಣ ಅನಿಸುತ್ತೆ. ಅದಕ್ಕೆ ಇದು ಬ್ಲೌಸ್ ಬೇಡ, ನಾನು ಬೇರೆ ಯಾವುದಾದ್ರೂ ಇದಕ್ಕೆ ಕಾಂಟ್ರಾಸ್ಟ್ ಹಾಕ್ಬೋದು. ಇದೇ ಬೇಕು, ಇದೇ ಹೊಲಿಸ್ಕೋಬೇಕು ಅಂತೆಲ್ಲ ಏನಿಲ್ಲ ಅಲ್ವಾ. ಸೊ ಅವಾಗ ನೆರಿಗೆನೂ ಕೂಡ ಜಾಸ್ತಿ ಬರುತ್ತೆ ಅಂತ ಇದನ್ನು ನಾನು ಏನು ಸ್ಟಿಚ್ ಮಾಡಿಸಿಲ್ಲ, ಹಾಗೆಯೇ ನಾನು ವಾಪಸ್ಸು ತರಿಸಿಸ್ಕೊಂಡೆ. ಇದೊಂದಿಷ್ಟು ಇದೆ ಸೀರೆ. ಇನ್ನೂ ಎಷ್ಟು ಸೀರೆಗಳಿದ್ದಾವೆ ಅಂದರೆ ಕೊಟ್ಟಿರೋ ಅಂಥದ್ದು, ಅದೆಲ್ಲ ಸ್ಟಿಚ್ ಮಾಡಿಸ್ಕೊಳ್ತಾರೆ. ಸೊ ಅದೇ ಆ ಲುಕ್ಕು ಹಿಂಗೆ ಅಂತವ್ರೆ. ಸೊ ಅವೆಲ್ಲ ಒಂದಷ್ಟು ಇದು ಮಾಡಬೇಕು, ನೋಡೋಣ. ಈಗೆಲ್ಲ ಫಸ್ಟು ಇದೆಲ್ಲ ಎತ್ತಿಟ್ಬಿಡ್ತೀನಿ, ಯಾವ ಬ್ಲೌಸ್ ಇಷ್ಟ ಆಯಿತು, ಯಾವ ಡಿಸೈನ್ ಇಷ್ಟ ಆಯಿತು ಅಂತ, ಯಾವ ಕಲರ್ ಬ್ಲೌಸ್ ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ಓಕೆನಾ. ಇನ್ನೊಂದಷ್ಟು ಕೊಟ್ಟಿದ್ದೀನಿ ಸ್ಟಿಚ್ಗೆ, ಅದೆಲ್ಲ ಬಂದಮೇಲೆ ನನ್ನ ಫ್ರೆಂಡ್ ಹೊಲ್ಕೊಟ್ಮೇಲೆ ಅದನ್ನು ನಾನು ನಿಮಗೆ ಹೇಳ್ತೀನಿ, ಅಂದರೆ ಆ ಬ್ಲೌಸ್ಗಳನ್ನೂ ನಾನು ತೋರಿಸ್ತೀನಿ, ಓಕೆನಾ. ಸೀರೆ ಜೊತೆ ತೋರಿಸ್ತೀನಿ ನಿಮಗೆ, ಅವಾಗ ಐಡಿಯಾ ಬಂದುಬಿಡುತ್ತೆ. ಇನ್ನು ಸೆಕೆಗಾಲ ಶುರು ಆಯಿತು. ಇನ್ನು ಹೆಂಗೆ ಅಂತಾರೆ, ಚಳಿನೂ ಅಲ್ಲ ಸೆಕೆನೂ ಅಲ್ಲ ಅನ್ನೋ ಹತ್ರ ಇದೆ ಸದ್ಯಕ್ಕೆ. ಹೆಂಗೆ ಅಂದರೆ ಶಿವರಾತ್ರಿ ಕಳೀತಿದ್ದಂಗೆ ಶಿವ ಅನ್ನೋಂಗೆ ಏನು ಚಳಿ ಹೊರ್ಟೋಗುತ್ತೆ, ಸೆಕೆ ಶುರು ಆಗುತ್ತೆ ಅಂತ ನಮ್ಮ ಮಮ್ಮಿ ನಮ್ಮಪ್ಪ ಅವಾಗೆಲ್ಲ ಹೇಳೋರು. ಸೊ ಹಾಗೆ ಆಲ್ಮೋಸ್ಟ್ ಇವಾಗೆಲ್ಲ ಸೆಕೆ ಎಲ್ಲ ಶುರು ಆಗ್ತಾಯಿದೆ, ಫ್ಯಾನ್ ಬೇಕು ಅನ್ನೋ ಥರ ಫೀಲ್ ಆಗ್ತಾಯಿದೆ. ಟೈಮ್ ಬಂದಾಗಲೇ 10 ಕಾಲು ಆಗ್ತಾ ಬಂತು, ನಿದ್ದೆ ಬರ್ತಾಯಿದೆ. ಸ್ವಲ್ಪ ಎಡಿಟಿಂಗ್ ಕೆಲಸ ಇತ್ತು, ಅದಂಗೆ ಶಿಲ್ಪ ಸಂಜೆ ಚಾಂದಿ ವಿಡಿಯೋ ಕಾಲ್ ಮಾಡಿದ್ಲು, ನಾನು ಮಾಡಿದ್ದೆ, ಅವಳು ನಾರ್ಮಲ್ ಕಾಲ್ ಮಾಡಿದ್ಲು. ಮನೆ ನೋಡೋಗ್ಬೇಕಂತಂದ್ಲಲ್ಲ, ಯಾವ ಸ್ಟೇಜಿಗೆ ಬಂದಿದೆ ಅಂತ ತೋರ್ಸೋಕ್ಕೆ ಅಂತ ಮಾಡಿದೆ, ಅವ್ರಿಗೆ ಯಾರಿಗೂ ತೋರಿಸಿರ್ಲಿಲ್ಲ. ಆಮೇಲೆ ಬರೀ ಮಗಳು ಆಮೇಲೆ ಶಿಲ್ಪನೂ ವೀಡಿಯೋ ಕಾಲ್ ಮಾಡಿದ್ಲು, ಅವಳು ಸ್ವಲ್ಪ ಬ್ಯುಸಿ ಆಗ್ಬಿಟ್ಟಾಳೆ ಬರೀ ಇಲ್ಲಿ. ಸೊ ಆದ್ದರಿಂದ ಇವಾಗ ವೀಡಿಯೋ ಕಾಲ್ ಮಾತಾಡಿಕೊಂಡು ಒಂಚೂರು ಎಡಿಟಿಂಗ್ ಕೆಲಸ ಇತ್ತು, ಅದೆಲ್ಲ ಮುಗಿಸ್ಕೊಂಡು ಇವಾಗ ಫೇಸ್ ವಾಶ್ ಮಾಡ್ಕೊಬೇಕು. ಇವಾಗ ನೈಟ್ ರೂಟೀನು, ಇನ್ನು ಅಲೆ ಕಣ್ಣು ನಿದ್ದೆ ಎಳಿತೈತೆ,
ಹೋಗಿ ಮಲ್ಕೊಂಬಿಟ್ರೆ ಸಾಕಪ್ಪ ಅಂತ ಅನಿಸ್ತೈತೆ. ಮಲ್ಕೊಂಡ್ರೆ ಇವಾಗ ಮೊದಲು ಥರ ಎಲ್ಲ, ಮೊದಲು 12 ಗಂಟೆ 1 ಗಂಟೆ ಹಿಂಗೆಲ್ಲ ನಾನು ಇದು ಮಾಡ್ತಾಯಿದ್ದೆ, ಏನು ಎಡಿಟಿಂಗ್ ಮಾಡೋದು ಅದೆಲ್ಲ ಮಾಡ್ತಿದ್ದೆ. ಇವಾಗ ಮಾಡಲ್ಲ, 10:30 11 ಗಂಟೆ ಅಷ್ಟೇ. ಯಾಕಂದರೆ ಖುಷಿನೂ ಕೂಡ ನಾನು ಎಷ್ಟೊತ್ತು ಮಲಗದಲ್ಲೇ ಎದ್ದಿರ್ತೀನೋ ಅಷ್ಟೊತ್ತು ಅವಳು ಕೂಡ ಎದ್ದಿರ್ತಾಳೆ. ಅದಕ್ಕೆ ಅವಳನ್ನ ಮಲಗಿಸ್ಬೇಕು, ಬೆಳಗ್ಗೆ ಆವಾಗ ಬೇಗ ಎದ್ದಾಳ್ತಾಳೆ ಅಂತ ಹೇಳ್ಬಿಟ್ಟು ಸೊ ಮಲಗಿಸ್ಬಿಡ್ತೀನಿ. ಇಲ್ಲೊಂದಷ್ಟು ಕೆಲವೊಂದು ಸೀರೆಗಳನ್ನೆಲ್ಲ ಎತ್ತಿಟ್ಟಿದ್ದೀನಿ, ಅದೆಲ್ಲ ತೊಗೊಂಡೋಗಿ ನಾಳೆ ಆದರೆ ಶಾಪಲ್ಲಿ ಇಡಬೇಕು. ಇಲ್ಲಾಂತಂದ್ರೆ ನಾನು ಒಂದಷ್ಟು ಸ್ಯಾರೀಸ್ಗಳನ್ನ, ಇನ್ನೂ ಒಂದಷ್ಟು ಸೀರೆಗಳನ್ನ ಎತ್ತಿಟ್ಟಿದ್ದೀನಿ. ಅದರಲ್ಲಿ ಯಾವ ಕಲರ್ ಇದೆ ಯಾವ ಕಲರ್ ಇಲ್ಲ ಅನ್ನೋದನ್ನ ನೋಡ್ಕೊಂಡು ಎತ್ತಿಡಬೇಕು. ಮತ್ತು ಸುಮಾರು ಜನ ಕಮೆಂಟ್ ಮಾಡಿದರು ಏನಂತಂದರೆ, ಇನ್ನೂ ಎಷ್ಟೊಂದು ಜನ ಸೀರೆ ಬಿಸ್ನೆಸ್ ಮಾಡಬೇಕು ಅಂತ ಹೇಳ್ತಾ ಇದ್ರಲ್ಲ. ಸೊ ಹೊಸದಾಗಿ ನಾವು ಮನೆಯಲ್ಲೇ ಮಾಡ್ತೀವಿ ಅದು ಇದು ಅಂತೆಲ್ಲ ಹೇಳ್ತಾ ಇದ್ರಲ್ಲ, ಅವ್ರಿಗೆಲ್ಲರಿಗೂ ನನ್ನ ಕಡೆಯಿಂದ ಒಂದು ನಿಮ್ಮೆಲ್ಲರಿಗೂ ಕಿವಿ ಏನಪ್ಪ ಅಂತಂದರೆ, ಇವಾಗ ಏನಾಗ್ತಾಯಿದೆ ಅಂತಂದರೆ ಸೀರೆ ಬಿಸ್ನೆಸ್ ಅಂತಂದರೆ ಮಾರ್ಜಿನ್ ಅನ್ನೋದು ತುಂಬಾ ಕಡಿಮೆ ಇಟ್ಕೊಂಡು ಮಾಡ್ತಾಯಿದ್ದಾರೆ. ಅಂದರೆ ಕಾಂಪಿಟೇಷನ್ಸ್ ತುಂಬಾ ಜಾಸ್ತಿ ಆಗ್ತಾ ಇರೋದ್ರಿಂದ ಒಂದು 50 ರೂಪಾಯಿ 100 ರೂಪಾಯಿ ಆ ಥರ ಮಾರ್ಜಿನ್ ಇಟ್ಕೊಂಡು ಬರೀ 50 ರೂಪಾಯಿ ಮಾರ್ಜಿನಲ್ಲೇನೆ ಅವರು ಸೇಲ್ ಮಾಡ್ತಾ ಇದ್ದಾರೆ. ಸೊ ಹಾಗಿರುವಾಗ ಏನಾಗುತ್ತೆ ಅಂತಂದರೆ ಹೊಸ್ದಾಗಿ ಬರ್ತಿರೋರಿಗೆ ಸ್ವಲ್ಪ ಏಟ್ ಕೂಡ ಬೀಳ್ಬೋದು, ಮೇ ಬಿ ನನಗನ್ಸೋ ಪ್ರಕಾರ ಆ ಥರನೂ ಆಗ್ಬೋದು. ಆದ್ದರಿಂದ ನೀವು ಏನಾದ್ರು ನೀವು ಹೊಸ ಬಿಸ್ನೆಸ್ ಮತ್ತೆ ಸೀರೆ ಬಿಸ್ನೆಸ್ ಮಾಡ್ತೀನಿ ಅಂತ ನೀವೇನಾದ್ರು ಪ್ಲ್ಯಾನ್ ಇಟ್ಕೊಂಡಿದ್ರೆ ಖಂಡಿತ ನೋಡಿ ಮಾಡಿ ಯೋಚನೆ ಮಾಡಿ ನಾನು ಅದಕ್ಕೆ ಕೈ ಹಾಕಿ ಅಂತ ಹೇಳ್ತೀನಿ. ಯಾಕಂದರೆ ಕೆಲವ್ರಿಗೆ ಅದು ಸಕ್ಸಸ್ ಕೂಡ ಆಗ್ಬೋದು, ಇಲ್ಲ ಅಂತಂದರೆ ಅದು ಫೇಲ್ ಕೂಡ ಆಗ್ಬೋದು. ಅದಕ್ಕೋಸ್ಕರ ನೀವು ಅದನ್ನು ಯೋಚನೆ ಮಾಡಿ, ಅದಕ್ಕೂ ಮುಂಚೆ ಫಸ್ಟ್ ಏನಂತಂದರೆ ಒಂದು ಸ್ವಲ್ಪ ಇನ್ವೆಸ್ಟ್ ಮಾಡಿಬಿಟ್ಟು ಆಗುತ್ತಾ ಇಲ್ವಾ ನಿಮಗೆ ಅನ್ನೋದನ್ನ ನೋಡಿಕೊಂಡು ಆಮೇಲೆ ಮುಂದಿನ ಹೆಜ್ಜೆನ ಇಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಂದರೆ ನನಗಿವಾಗ ಆಗಿರೋ ಇಷ್ಟು ದಿನದ ನನ್ನ ಜರ್ನಿನ ನಿಮ್ಮ ಜೊತೆ ಹೇಳ್ಕೊಬೇಕಲ್ವ, ಇದರಲ್ಲಿ ಒಂದಷ್ಟು ನಿಮಗೂ ಸಜೆಷನ್ ಕೊಡಬೇಕಲ್ವ. ಹಾಗೆ ಬಿಸ್ನೆಸ್ ಮಾಡಲೇಬೇಕು ಅನ್ನೋ ಥರ ಇತ್ತು ಅಂತಂದರೆ ನೀವು ಸೀರೆ ಬಿಸ್ನೆಸ್ ಬಿಟ್ಟು ಇನ್ನೂ ಬೇರೆ ಎಷ್ಟೊಂದು ಬಿಸ್ನೆಸ್ಗಳಿದ್ದಾವೆ, ಅದನ್ನು ಕೂಡ ಟ್ರೈ ಮಾಡಿ. ಯಾಕೆ ಎಲ್ಲರೂ ಸೀರೆ ಬಿಸ್ನೆಸ್ನೇ ಮಾಡ್ತೀರಾ? ನಾನು ಅದನ್ನು ಒಂದಷ್ಟು ಕ್ವಶನ್ಸ್ನ ಹಾಕ್ತೀನಿ. ಅಂದರೆ ನಿಮ್ಮ ಮೈಂಡಲ್ಲಿ ಏನಾದ್ರು ಒಂದು 6 ಸೆನ್ಸ್ ಇಲ್ಲ ನಾನು ಮಾಡಬೇಕು, ನಾನು ಸಕ್ಸಸ್ ಆಗ್ತೀನಿ ಅನ್ನೋ ಏನಾದ್ರು ಕಾನ್ಫಿಡೆಂಟ್ ನಿಮ್ಗೆ ಏನಾದ್ರು ಖಂಡಿತ ಅದು ಬರ್ತಾಯಿತ್ತು ಅಂತಂದರೆ ಖಂಡಿತ ನೀವು ಅದಕ್ಕೆ ಹೋಗೋದು ಓಕೆ. ಅದೇ ಏನಾದರೂ ಬೇಡ ಅನ್ನೋ ಥರ ಒಂಚೂರು ಏನಾದ್ರು ನಿಮ್ಮ ಮನ್ಸು ಹೇಳ್ತಾ ಇದ್ರು ಕೂಡ ಖಂಡಿತ ಬೇಡ ಅಂದ್ಬಿಟ್ಟು ಇನ್ನೇನಾದರೂ ಮಾಡಿ. ಎಷ್ಟೊಂಥರ ಇದೆ ಬಿಸ್ನೆಸ್ ಮಾಡಬೇಕು ಅನ್ನೋದಿದ್ರೆ ಇದು ಒಂದೇ ಅಲ್ಲ. ಸೊ ಆದ್ದರಿಂದ ಇದನ್ನು ನಾನು ನಿಮಗೆ ಒಂದು ಸಲಹೆ, ಒಂದು ಟಿಪ್ಸು, ಕಿವಿ ಮಾತು ಅಂತ ನಾನು ಹೇಳಬಲ್ಲೆ. ಓಕೆನಾ? ಸೊ ಓಕೆ, ಸಿಗುವ ಮತ್ತೆ ಇನ್ನೊಂದು ಬ್ಲಾಗ್ಲಿ. ಇದಾಗಿತ್ತು ಬ್ಲಾಗ್. ಸಂಜೆಯಿಂದ ಇವಾಗಲಿನವ್ರು ಅಲ್ಲಿ ಇಲ್ಲಿ ಹೋಗಿದ್ದು ಬಂದಿದ್ದು ಎಲ್ಲ ಬ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ. ಸಿಗುವ. ಥ್ಯಾಂಕ್ ಯು. ಗುಡ್ ನೈಟ್. ಬಾಯ್.